ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಗೋವಾದಲ್ಲಿ ಮಗು ಹತ್ಯೆ ಮಾಡಿ ಕರ್ನಾಟಕಕ್ಕೆ ತಂದಿದ್ದ ಪ್ರಕರಣ. ಪ್ರಜ್ಞೆ ತಪ್ಪಿಸಲು ದಿಮ್ಮಿನಿಂದ ಒತ್ತಿದ್ದೆ, ಆದರೆ ಸತ್ತು ಹೋಗಿತ್ತು. ಸೂಚನಾ ಸೇಠ್ ಹೇಳಿಕೆ ಪಡೆದ ಪೊಲೀಸರು. ಇತ್ತ ಹರಿಶ್ಚಂದ್ರ ಘಾಟ್ನಲ್ಲಿ ಮಗು ಚಿನ್ಮಯ್ ಅಂತ್ಯಕ್ರಿಯೆ. ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚಿದ ಡಿಸಿಎಂ ಹುದ್ದೆ ಕೂಗು. 3 ಉಪಮುಖ್ಯಮಂತ್ರಿಗಳ ಹುದ್ದೆಗಳ ಸೃಷ್ಟಿಗೆ ಸಚಿವರಿಂದ ಹೆಚ್ಚಿದ ಒತ್ತಡ. ಸುರ್ಜೇವಾಲಾ ಬಳಿ ಖಡಕ್ ಆಗಿ ಅಭಿಪ್ರಾಯ ತಿಳಿಸಿದ ಡಿಕೆ ಶಿವಕುಮಾರ್. ಜಾತಿ ಆಧಾರದ ಮೇಲೆ ಡಿಸಿಎಂ ಹುದ್ದೆ ಮಾಡಿಲ್ಲ, ಹೀಗಾಗಿ 3 ಡಿಸಿಎಂ ಸ್ಥಾನ ಯಾವುದೇ ಕಾರಣಕ್ಕೂ ಬೇಡ. ಹಿರಿಯ ಸಚಿವರ ನಡೆಗೆ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅಸಮಾಧಾನ. ರಾಜ್ಯದಿಂದ ಕಳುಹಿಸಿದ್ದ ಒಡೆಯರ್ ರಾಣಿ ಚೆನ್ನಮ್ಮ ಸ್ತಬ್ಧ ಚಿತ್ರ ನಿರಾಕರಣೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿ. ಕನ್ನಡಿಗರ ಅಸ್ಮಿತೆಯ ಮೇಲೆ ದಾಳಿ ಅಂತ ಆಕ್ರೋಶ. ಬೆಂಗಳೂರಲ್ಲಿ ಅಡಿಕೆ ವ್ಯಾಪಾರಿ 1 ಕೋಟಿ ಕಳ್ಳತನ ಕೇಸ್ಗೆ ಟ್ವಿಸ್ಟ್. ಪ್ರಕರಣದಲ್ಲಿ ದೂರು ನೀಡಿದ್ದ ಉದ್ಯಮಿ ಉಮೇಶ್ ವಿರುದ್ಧವೇ ಕಂಪ್ಲೇಂಟ್. ಹವಾಲು ದಂಧೆ ಮುಚ್ಚಿಟ್ಟುಕೊಳ್ಳಲು ಸುಳ್ಳು ಕೇಸ್ ಎಂದು ದೂರು. ಸಂಸದ ಜಿಎಂ ಸಿದ್ದೇಶ್ವರ ಹೆಸರು ಪ್ರಸ್ತಾಪ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲುತ್ತಲೇ ಇಲ್ಲ ವೀಲಿಂಗ್ ಹಾವಳಿ. ಯುವತಿಯನ್ನ ಕೂರಿಸಿಕೊಂಡು ವೀಲಿಂಗ್ ಮಾಡ್ತಾ ಅಸಭ್ಯ ವರ್ತನೆ. ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಅಪ್ಲೋಡ್. ನಂಬರ್ ಪ್ಲೇಟ್ ಇಲ್ಲದೆ ಪೊಲೀಸರಿಗೂ ಪತ್ತೆ ಹಚ್ಚಲು ಕಷ್ಟ. ಪೊಲೀಸರ ಬಗ್ಗೆಯೂ ಪುಂಡರಿಗೆ ಇಲ್ಲ ಭಯ. ಮತ್ತೆ ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ ಡಿಸಿಪಿ ಕಚೇರಿ ಮುಂಭಾಗ ವೀಲಿಂಗ್. ಬೆಳ್ಳಂಬೆಳಗ್ಗೆ ಹುಚ್ಚಾಟ ನಡೀತಾ ಇದ್ರು, ಸಿಬ್ಬಂದಿಯ ಮೌನ. ಮೂಲವಾಗಿ ಮಂತ್ರಾಕ್ಷತೆ ಮಾಡಿರುವ ಅಕ್ಕಿ ಬೆಳೆದಿರೋದು ರೈತ. ಅನ್ನಭಾಗ್ಯದ್ದು ಅನ್ನೋ ಸಣ್ಣತನದ ಮಾತು ಅನಾವಶ್ಯಕ. ಮಂತ್ರಾಕ್ಷತೆ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು. ಬೆಂಗಳೂರಲ್ಲಿ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆ ಕೇಸ್. ಸಿಸಿಬಿ ದಾಳಿಯ ನಂತರ ಕಾಣಿಸ್ತಾ ಇದೆ ಸುಂದರಿಯ ಕರಿ ನೆರಳು. ಅಲ್ಲೇ ಕೆಲಸ ಮಾಡ್ತಿದ್ದ ಆರತಿ ದಯಾಳ್ ಕೈವಾಡ ಇರೋ ಶಂಕೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ತಯಾರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಮುಖಂಡರೊಂದಿಗೆ ಚರ್ಚೆ ಶುರು. ಸಂಸದ ಪ್ರತಾಪ್ ಸಿಂಹಗೆ ಪಕ್ಷದಲ್ಲೇ ಹುಟ್ಟಿಕೊಂಡ್ರ ವಿರೋಧಿಗಳು. ನಾನು ಟಿಕೆಟ್ ಆಕಾಂಕ್ಷಿ ಎಂದ ಸಿಎಚ್ ವಿಜಯಶಂಕರ್. ವರಿಷ್ಠರು ಕೆಲಸ ಮಾಡಲು ಹೇಳಿದ್ದಾರೆಂದ ಡಾಕ್ಟರ್ ಮಂಜುನಾಥ್. ಸ್ವಪಕ್ಷೀಯರಿಂದಲೇ ಟಾರ್ಗೆಟ್ ಸಿಂಹನ. ದೇವಸ್ಥಾನದ ಒಳಗೆ ವೆಸ್ಟರ್ನ್ ಡ್ರೆಸ್ ಬಳಸಬಾರದೆಂಬ ಅಭಿಯಾನ. ಸ್ಕರ್ಟ್, ಮಿಡಿ, ಹರಿದ ಜೀನ್ಸ್, ಶಾರ್ಟ್ಸ್ ಹಾಕೊಂಡು ದೇಗುಲಕ್ಕೆ ನೋ ಎಂಟ್ರಿ. ಇಂದಿನಿಂದ ಬೆಂಗಳೂರಿನ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಜಾರಿ. ಜೆಟ್ಲ್ಯಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣ. ದರ್ಶನ್ ಜೊತೆ ಕೆಲವು ನಟರು ಇಂದು ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ. ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಕಾನೂನು ಸಂಕಷ್ಟ. ಬೆಂಗಳೂರಿಗೆ ಶುರುವಾಗಿದೆ ಸ್ವಿಸ್ ಆತಂಕ. ಹುಸಿ ಬಾಂಬ್ ಬೆದರಿಕೆ ಮೂಲ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪತ್ತೆ. ಅಲ್ಲಿನ ಸರ್ಕಾರದ ನೆರವು ಕೇಳಲು ಮುಂದಾಗಿರುವ ರಾಜಧಾನಿ ಪೊಲೀಸರು. ಸ್ವಿಫ್ಟ್ ಕಾರಿನಲ್ಲಿ ಸ್ವಾಮೀಜಿಯಂತೆ ಖಾವಿ ಧರಿಸಿ ಬಂದ್ರು. ತನ್ನ ಅರಿವಿಗೆ ಬರದಂತೆ 50,000 ಗೂಗಲ್ ಪೇ ಮಾಡಿದ ಮಹಿಳೆ. ಕೊಡಗು ಜಿಲ್ಲೆಯನ್ನ ಮತ್ತೆ ಬೆಚ್ಚಿ ಬೀಳಿಸಿದ ಮಂಕುಬೂದಿ ಪ್ರಕರಣ. ಇವತ್ತಿನಿಂದ ಕನ್ನಡದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಪಟ್ಟಿ ಪ್ರಕಟ. ಕನ್ನಡದಲ್ಲೂ ದರ ಪಟ್ಟಿ ಪ್ರಕಟಿಸುವಂತೆ ಮನವಿ ಬಂದ ಹಿನ್ನೆಲೆ ತೈಲ ಕಂಪನಿಗಳಿಗೆ ಸೂಚನೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ. ಸಿಇಟಿ ಪರೀಕ್ಷೆ 2 ದಿನ ಪ್ರಿಪೋನ್. ಏಪ್ರಿಲ್ 20, 21ರಂದು ನಿಗದಿಯಾಗಿದ್ದ ಎಕ್ಸಾಮ್ ಏಪ್ರಿಲ್ 18 ಮತ್ತು 19ರಂದೇ ನಡೆಸಲು ನಿರ್ಧಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಮಾಹಿತಿ.
ರಾಮ ಮಂದಿರದಲ್ಲಿ ಮೊದಲ ಸ್ವರ್ಣದ್ವಾರ ಅಳವಡಿಕೆ. ಗೃಹದ ಎದುರಿನ ಗುರುಮಂಟಪಕ್ಕೆ ಹಾಕಲಾಗಿರುವ ಚಿನ್ನದ ದ್ವಾರ. ಮಂದಿರದಲ್ಲಿ ಒಟ್ಟು 13 ಸ್ವರ್ಣ ಲೇಪಿತ ಬಾಗಿಲುಗಳು ಇರಲಿವೆ ಅಂತ ದೇವಸ್ಥಾನದ ಟ್ರಸ್ಟ್ ಮಾಹಿತಿ. ಗುಪ್ತಾರ್ ಘಾಟ್ನಲ್ಲಿ ತನ್ನ ಅವತಾರ ಮುಗಿಸಿದ್ದ ಶ್ರೀರಾಮ. ಬಿಲ್ಲು ಬಾಣವಿಲ್ಲದೆ ಪಾದರಕ್ಷೆ ಇಲ್ಲದ ರಾಮನ ಏಕೈಕ ದೇಗುಲ. ಗುಪ್ತಾರ್ ಘಾಟ್ನಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಯಾವುದೇ ಕಾರಣಕ್ಕೂ ನಟರ ಜೊತೆ ಡೇಟ್ ಮಾಡಲ್ಲ. ಶ್ರೀದೇವಿ ಪುತ್ರಿ ಜಾಹ್ನವಿ ಕಪೂರ್ ಸ್ಪಷ್ಟ ನುಡಿ. ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ನಟಿಯ ಮಾತು ವೈರಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.